ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಪೂಜ್ಯ ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ 76ನೇ ಗಣರಾಜ್ಯೋತ್ಸವ ದಿನಾಚರಣೆ ಮತ್ತು ಧ್ವಜಾರೋಹಣ ಸಮಾರಂಭವು ಅದ್ದೂರಿಯಾಗಿ ಜರುಗಿತು. ದೊಡ್ಡಪ್ಪ ಅಪ್ಪ ತಾಂತ್ರಿಕ ಮಹಾವಿದ್ಯಾಲಯದಲ್ಲಿ ಆಯೋಜನೆ ಮಾಡಲಾಗಿದ್ದ ಸಮಾರಂಭದಲ್ಲಿ ಭಾಗವಹಿಸಿದ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ನಮೋಶಿ ಅವರು ಧ್ವಜಾರೋಹಣವನ್ನು ನೆರವೇರಿಸಿದರು. तमाम सावधान. नेशनल सैल्यूट सैल्यूट नेशनल एंथम बिगिन. जन गण मन अधिनायक जय हे भारत भाग्य विधाता. ಬಳಿಕ ಮಾತನಾಡಿದ ಅವರು ಕರ್ನಾಟಕ ರಾಜ್ಯದ ಜನತೆಗೆ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಬರೆದಂತಹ ಸಂವಿಧಾನವನ್ನು ಜನವರಿ 26ರಂದು ಜಾರಿಗೆ ತರಲಾಯಿತು. ಅಂದಿನಿಂದ ಇಲ್ಲಿಯವರೆಗೆ ಕಳೆದ 75 ವರ್ಷಗಳಿಂದ ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡುತ್ತಾ ಬರಲಾಗುತ್ತದೆ. ಸಂವಿಧಾನವನ್ನು ಒಳ್ಳೆಯ ರೀತಿಯಲ್ಲಿ ಜಾರಿಗೆ ತಂದು ಸಂವಿಧಾನದ ಆಶಯಗಳನ್ನು ಕಾಪಾಡಿಕೊಂಡು ಹೋಗುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ ಎಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ. 76ನೇ ಗಣರಾಜ್ಯೋತ್ಸವ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದ್ದೀವಿ. ಈ ಸಂದರ್ಭದಲ್ಲಿ ಮೊದಲನೇದಾಗಿ ತಮ್ಮೆಲ್ಲರಿಗೂ ಹೃತ್ಪೂರ್ವಕವಾದಂತಹ ಶುಭಾಶಯಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. 15ನೇ ಆಗಸ್ಟ್ 47 ನಮಗೆ ಸ್ವಾತಂತ್ರ್ಯ ಸಿಕ್ತು. ಗಾಂಧೀಜಿಯವರ ನೇತೃತ್ವದಲ್ಲಿ ಸ್ವಾತಂತ್ರ್ಯ ಹೋರಾಟದ ನಂತರ ಬ್ರಿಟಿಷರು ಕೊನೆಗೆ ಸರೆಂಡರ್ ಆಗಿ ನಮಗೆ ಸ್ವಾತಂತ್ರ್ಯ ಕೊಟ್ಟರು. ಆದರೆ ನಮ್ಮ ಸಂವಿಧಾನವನ್ನು ಡ್ರಾಫ್ಟ್ ಮಾಡಲಿಕ್ಕೆ ಬಹಳ ಕಷ್ಟಪಟ್ಟು ಆ ಡ್ರಾಫ್ಟ್ ಕಮಿಟಿಯಲ್ಲಿ ಸೇರ್ಲಿಕ್ಕೆ ಕೂಡ ಡಾಕ್ಟರ್ ಅಂಬೇಡ್ಕರ್ ಅವರು ಬಹಳ ಕಷ್ಟಪಡಬೇಕಾಯಿತು. ಇದು ಸತ್ಯಾಂಶ. ತದನಂತರ he became the chairman of the draft committee and subsequently he gave the draft committee to the Constituent Assembly and it was adopted on November 26, 1949. And this day, our Prime Minister has already announced that this day will be called as Samvidhana Divas. We have already celebrated that Samvidhana Divas and today, that is 26 January 1950, ಇವತ್ತು 76ನೇ ಗಣರಾಜ್ಯೋತ್ಸವ ನಾವು ಆಚರಣೆ ಮಾಡ್ತಾ ಇದ್ದೀವಿ. It is on this day the Constitution has come into existence. Justice, liberty, equality, fraternity ಇವೆಲ್ಲವನ್ನು ಜಾರಿಗೆ ಬಂತು. ನಮ್ಮ ಸರಳ ಭಾಷೆಯಲ್ಲಿ ಹೇಳಬೇಕಾದ್ರೆ ಕಾನೂನು, ಸುವ್ಯವಸ್ಥೆ, ಡಿಸಿಪ್ಲಿನ್ ನಮಗೆ ಸ್ವಾತಂತ್ರ್ಯ ಕೊಟ್ಟಿದ್ದಾರೆ. ವಿ ಹ್ಯಾವ್ ಫ್ರೀಡಮ್. ದಟ್ ಫ್ರೀಡಮ್ ಹ್ಯಾಸ್ ಸರ್ಟನ್ ರೂಲ್ಸ್, ಸರ್ಟನ್ ರೆಗ್ಯುಲೇಷನ್ಸ್. ತಮ್ಮದೇ ಆದಂಥ ಒಂದು ನೀತಿ ನಿಯಮ ಇದೆ. ಎಲ್ಲವನ್ನು ನಾನೇನು ಬೇಕಾದ್ ಮಾಡ್ತೀನಿ ಅಂತಿಲ್ಲ. ಆ ಕಟ್ಟುನಿಟ್ಟಿನ ರೂಲ್ಸನ್ನು ನಾವು ಫಾಲೋ ಮಾಡಬೇಕಾಗಿದೆ. ಆ ಫಾಲೋ ಮಾಡಿದರೆ ಮಾತ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್. ಇದೇ ವೇಳೆ ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಸಮಸ್ತ ಬೋಧಕೇತರ ಸಿಬ್ಬಂದಿಗಳಿಗೆ ಗಣರಾಜ್ಯೋತ್ಸವದ ಶುಭ ದಿನದಂದು ಪರಿಷ್ಕೃತ ವೇತನ ಶ್ರೇಣಿ ಜಾರಿ ಮಾಡುವ ಐತಿಹಾಸಿಕ ನಿರ್ಧಾರವನ್ನು ಹೈದರಾಬಾದ್ ಕರ್ನಾಟಕ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರು ಹಾಗೂ ವಿಧಾನ ಪರಿಷತ್ ಸದಸ್ಯರಾದ ಶಶಿಲ್ ಜಿ ನಮೋಶಿ ಅವರು ಪ್ರಕಟಿಸಿದರು. 76ನೇ ಗಣರಾಜ್ಯೋತ್ಸವ ದಿನ. ಈ ಸಂದರ್ಭದಲ್ಲಿ ರಾಜ್ಯದ ಈ ಭಾಗದ ಎಲ್ಲ ಜನತೆಗೆ ನನ್ನ ಹೃತ್ಪೂರ್ವವಾದಂಥ ಶುಭಾಶಯಗಳನ್ನು ಹೇಳಲಿಕ್ಕೆ ಇಚ್ಛೆಪಡ್ತೇನೆ. ಸಂವಿಧಾನ ಇಂದಿನಿಂದನೇ ಜಾರಿಗೆ ತಂದಿದ್ದಾರೆ. ಅಂಬೇಡ್ಕರ್ ಅವರು ಬರೆದಂಥ ಒಂದು ಸಂವಿಧಾನ ವಿಚ್ ವಾಸ್ ಅಡಾಪ್ಟೆಡ್ ಆನ್ 26 ನವಂಬರ್ 1949. ಸಂವಿಧಾನ ದಿವಸ ಅಂತಂದಂತೂ ಕೂಡ ಆ ದಿನ ಕೂಡ ಸೆಲೆಬ್ರೇಟ್ ಮಾಡಿದ್ದಾರೆ. ಇವತ್ತು 75 ವರ್ಷ ಆಯಿತು. ಇವತ್ತು 75 ವರ್ಷದ ನಂತರ ನಾವು ಯಾವ ಮಟ್ಟಿಗೆ ಈ ರಿಪಬ್ಲಿಕ್ ಡೇ ಅಥವಾ ನಾವೇನು ಫ್ರೆಟರ್ನಿಟಿ
ನಮ್ಮದು ಡಿಗ್ನಿಟ್ರಿ ಇತ್ಯಾದಿ ಅನೇಕ ವಿಷಯಗಳ ಬಗ್ಗೆ ನಾವು ಮಾತಾಡ್ತೀವಿ. ಅದನ್ನು ನಾವೆಲ್ಲರೂ ನಮ್ಮ ಜವಾಬ್ದಾರಿ ಆ ಸಂವಿಧಾನವನ್ನು ಒಳ್ಳೆ ರೀತಿಯಿಂದ ಜಾರಿಗೆ ತಂದು ಜನರಿಗೆ ಆ ಫ್ರೀಡಮನ್ನು ತಲುಪಿಸುವಂಥದ್ದು. ಇವತ್ತು ಮತ್ತೊಮ್ಮೆ ಎಲ್ಲರಿಗೆ ಶುಭಾಶಯಗಳನ್ನು ಹೇಳುತ್ತಾ, ನಮ್ಮ ಕಾಲೇಜಲ್ಲಿ ಅಂದರೆ ಇವತ್ತು HKE ಸೊಸೈಟಿಯ ಈ ಗಣರಾಜ್ಯೋತ್ಸವ ದಿನ ನಾವು ಇಂಜಿನಿಯರಿಂಗ್ ಕಾಲೇಜಲ್ಲಿ ಇಟ್ಕೊಂಡಿದ್ದೀವಿ. ಈ ಸಂದರ್ಭದಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡಿದ್ದೀವಿ. ಪ್ಲಸ್ ನಾನ್ ಟೀಚಿಂಗ್ ಸ್ಟಾಫ್, ನಮ್ಮ ನಾನ್ ಟೀಚಿಂಗ್ ಸ್ಟಾಫ್ ಎಲ್ಲ ಮೆಂಬರ್ಸ್ಗಳಿಗೆ 2012ರಲ್ಲಿ ನಾವು ಹಿಂದೆ ಹೊಸ ಸ್ಕೇಲನ್ನು ಕೊಟ್ಟಿದ್ವಿ. ಆಗ 6ನೇ ವೇತನ ಆಯೋಗದ ಒಂದು ಸ್ಕೇಲನ್ನು ಆಗ ಜಾರಿಗೆ ತಂದಿದ್ವಿ. ತದನಂತರ ಆ ಸ್ಕೇಲನ್ನು ಕೊಟ್ಟಿರಲಿಲ್ಲ, ಅಂದರೆ ನ್ಯೂ ಸ್ಕೇಲ್ ವಾಸ್ ನೆವರ್ ಗಿವನ್. ದೋ ದ ಗೌರ್ಮೆಂಟ್ ಆಫ್ ಕರ್ನಾಟಕ 2018ರಲ್ಲಿ ಅದನ್ನು ಇಂಟ್ರೊಡ್ಯೂಸ್ ಮಾಡಿದರು. ಬೇರೆ ಬೇರೆ ಕಾರಣದಿಂದ ಈ 6 ವರ್ಷದಲ್ಲಿ ನಮ್ಮ ಸ್ಕೇಲನ್ನು ಹೆಚ್ಚಿಗೆ ಆಗಿರಲಿಲ್ಲ. ನಾನ್ ಟೀಚಿಂಗ್ ಸ್ಟಾಫ್ ಅವರಿಗೆ ನಾವು ಹೊಸ ಸ್ಕೇಲನ್ನು ಅಥವಾ ಮಾಡಿಫೈಡ್ 6 ಸ್ಕೇಲ್ ಕೊಡುವಂಥ ನಾವೊಂದು ನಿರ್ಣಯ ತಗೊಂಡಿದ್ದೀವಿ. 1ನೇ ಜನವರಿಯಿಂದ ಅದನ್ನು ಇಂಪ್ಲಿಮೆಂಟ್ ಮಾಡ್ತೀವಿ. ಸೊ ದಟ್ ಆ ಹೊಸ ಸ್ಕೇಲಿನ ಸಂಬಳ ಫೆಬ್ರವರಿಯಿಂದ ಕೊಡುವಂಥ ಒಂದು ಕೆಲಸವನ್ನು ಮಾಡ್ತೀವಿ. ಅನೇಕ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ನಮ್ಮ ಸಂಸ್ಥೆಯಲ್ಲಿ ನಡೀತಾ ಇರೋದು, ಅದು PDA ಇರಲಿ, ಡೆಂಟಲ್ ಕಾಲೇಜ್ ಇರಲಿ, MR ಮೆಡಿಕಲ್ ಕಾಲೇಜ್, ಬಸವೇಶ್ವರ ಹಾಸ್ಪಿಟಲ್ ಎಲ್ಲೇ ಇರಲಿ, ಆ ಕೆಲಸದ ಬಗ್ಗೆ ಸ್ವಲ್ಪ ಒಂದು ಕೆಲವು ವಿಚಾರಗಳನ್ನು ಹಂಚ್ಕೊಂಡಿದ್ದೀವಿ. ಒಟ್ಟಾರೆ ವಿ ಆರ್ ಫಾರ್ ಡೆವಲಪ್ಮೆಂಟ್. ವಿ ಆರ್ ಆಸ್ಕಿಂಗ್ ಆಲ್ ದ ಎಂಪ್ಲಾಯೀಸ್, ನೀವು ಕೂಡ ಶ್ರಮ ಹಾಕಿ, ಸಂಸ್ಥೆ ಭಾಳಷ್ಟು ನಿಮ್ಗೆ ಕೊಟ್ಟಿದೆ, ನೀವು ಕೂಡ ಸಂಸ್ಥೆ ಕೊಡಬೇಕು ಅಂತ ಮಾತನ್ನು ಹೇಳಿದ್ದೇವೆ. ಮತ್ತೊಮ್ಮೆ ಬಳಿಕ ಮಾತನಾಡಿದ ಕಾಲೇಜಿನ ಪ್ರಾಚಾರ್ಯರಾದ ಡಾಕ್ಟರ್ SR ಪಾಟೀಲ್ ಅವರು, PDA ಇಂಜಿನಿಯರಿಂಗ್ ಕಾಲೇಜಿನಲ್ಲಿ ನಾವು 76ನೇ ಗಣರಾಜ್ಯೋತ್ಸವವನ್ನು ಅದ್ದೂರಿಯಾಗಿ ಆಚರಣೆ ಮಾಡಿದ್ದು. ಡಾಕ್ಟರ್ BR ಅಂಬೇಡ್ಕರ್ ಅವರು ನೀಡಿದ ಸಂವಿಧಾನವನ್ನು 1947ರ ಜನವರಿ 26ರಂದು ಜಾರಿಗೆ ತರಲಾಯಿತು. ಅಂದಿನಿಂದ ಜನವರಿ 26ರಂದು ಗಣರಾಜ್ಯೋತ್ಸವ ದಿನವಾಗಿ ಆಚರಣೆ ಮಾಡಿಕೊಂಡು ಬರಲಾಗುತ್ತಿದೆ ಎಂದು ಹೇಳಿದ್ದಾರೆ. Today we are celebrating 76th Republic Day. On behalf of PDA College of Engineering, I extend a warm welcome to each and every one of you gathered here today to celebrate the 76th Republic Day of our great nation, India. Today we gather to commemorate the historic day when our constitution given by Dr. Babasaheb Ambedkar came into effect, marking the transition of India from a British dominion to a sovereign republic. As we celebrate this glorious day, let us pay tribute to the visionaries who drafted our constitution, which has been the guiding force behind our nation's progress. Our constitution is a beacon of hope, justice and equality, and it is our duty to uphold its principles. As we move forward, let us strive to build a nation that is just, equitable and prosperous for all. Let us work together to create a society that values diversity, promotes inclusivity and fosters growth. As per the direction of our Honorable President and Management HKE Society, we are working with important parameters for the continuous improvement in our institutions. I am happy to say that first time in the history of our institution, our admissions in undergraduate crossed 1000 mark. There are 1009 admissions in the first year and 142 admissions for lateral entry and total of 1151 admissions for this year. Even our PG admissions have increased from 20 to 35 this academic year. In the last 3 months, 13 companies visited our campus for recruitment drive. Total of 188 students placed so far, and many companies are visiting our campus in the next 6 months. We also provided 2,000 permissions to access LinkedIn resources free of cost for our students. ಸಮಾರಂಭದಲ್ಲಿ ಸಂಸ್ಥೆಯ ಉಪಾಧ್ಯಕ್ಷರಾದ ರಾಜಾ ಭೀಮಳ್ಳಿ, ಕಾರ್ಯದರ್ಶಿಗಳಾದ ಉದಯ್ ಕುಮಾರ್ ಚಿಂಚೋಳಿ, ಉಪಪ್ರಚಾರರಾದ ಡಾಕ್ಟರ್ SR ಹೊಟ್ಟಿ, ಡಾಕ್ಟರ್ ಭಾರತಿ ಹರಸೂರ್ ಹಾಗೂ HKE ಸಂಸ್ಥೆಯ ಅನೇಕ ಸದಸ್ಯರು ವೇದಿಕೆ ಮೇಲೆ ಉಪಸ್ಥಿತರಿದ್ದರು. ಸಂಸ್ಥೆಯ ಎಲ್ಲ ಕಾಲೇಜುಗಳ ಮುಖ್ಯಸ್ಥರು, ಸಿಬ್ಬಂದಿ ಕಾರ್ಯಕ್ರಮಕ್ಕೆ ಸಾಕ್ಷಿಯಾದರು. ಪ್ರಾಧ್ಯಾಪಕಿ ಡಾಕ್ಟರ್ ಸುಜಾತಾ ಬಿರಾದರ್ ಕಾರ್ಯಕ್ರಮ ನಿರೂಪಿಸಿದ್ದರು. ವಿದ್ಯಾರ್ಥಿ ಅಖಿಲೇಶ್ ಹಾಗೂ ಮಾಧುರಿ ಪ್ರಾರ್ಥಿಸಿದರು. ಬ್ಯೂರೋ ರಿಪೋರ್ಟ್ ಇನ್ ಗುಲ್ಬರ್ಗಾ ನ್ಯೂಸ್.